Hello friends, welcome to our channel ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಜೊತೆ ಯಾವಾಗಲೂ ನೋಟಿಫೈ ಆಗಿರಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಏನು ಚರ್ಚಿಸೋಣ ಅಂತಂದರೆ ಮೆಥಡ್ಸ್ ಆರ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್. CTET ಮತ್ತು KRTTಯಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇದಾಗಿದೆ. ಇದರ ಮೇಲೆ ಒಂದಲ್ಲ ಎರಡು ಕ್ವಶನ್ಸ್ ಬಂದೇ ಬರುತ್ತವೆ. ನಾನು ಎಲ್ಲ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ನ ಕ್ವಶನ್ಸ್ ಜೊತೆಗೇ ನಿಮಗೆ ಚರ್ಚಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ದೆ ಕೊನೆವರೆಗೂ ಕೂಡ ನೋಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಈಗ ಫಸ್ಟ್ ಕ್ವಶನ್, ಎಕ್ಲೆಕ್ಟಿಸಮ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ರೆಫರ್ಸ್ ಟು ಯೂಸಿಂಗ್. ಈಗ ಎಕ್ಲೆಕ್ಟಿಸಮ್ ಇದೊಂದು ಮೆಥಡ್ ಇದೆ ಈ ಟೀಚಿಂಗ್ ಇಂಗ್ಲೀಷಲ್ಲಿ. ಇದಂದರೆ ಏನಂತ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ದ ಎಕ್ಲೆಕ್ಟಿಕ್ ಮೆಥಡ್ ಈಸ್ ಅ ಕಾಂಬಿನೇಷನ್ ಆಫ್ ಆಲ್ ಟೀಚಿಂಗ್ ಅಪ್ರೋಚಸ್. ಈ ಎಲ್ಲ ಟೀಚಿಂಗ್ ಅಪ್ರೋಚಸ್ ಇದಾವಲ್ವ, ಡೈರೆಕ್ಟ್ ಮೆಥಡ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಕಮ್ಯುನಿಕೇಷನ್ ಮೆಥಡ್, ಆಡಿಯೋ ಲಿಂಗ್ವಲ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಈ ಎಲ್ಲ ಒಂದಿಷ್ಟು ಅಪ್ರೋಚಸ್ನಲ್ಲಿಯೂ ಒಳ್ಳೆ ಟೆಕ್ನಿಕ್ಸ್ಗಳನ್ನು ತೆಗೆದುಕೊಂಡು ಒಂದು ಮೆಥಡ್ ಮಾಡಿ ಏನು ನಾವು ಹೇಳ್ತೀವಲ್ವ, ಲೆಸನ್ ಟೀಚರ್ ಏನು ಹೇಳ್ತಾರಲ್ಲ ಅದಕ್ಕೆ ಎಕ್ಲೆಕ್ಟಿಕ್ ಮೆಥಡ್ ಅಂತ ಕರೀತಾರೆ. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ಎಕ್ಲೆಕ್ಟಿಸಮ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ರೆಫರ್ಸ್ ಟು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಟೆಕ್ನಾಲಜಿ ಟು ಟೀಚ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಆಲ್ ಮೆಥಡ್ಸ್, ಆಪ್ಷನ್ ಸಿ appropriate strategies from various method of teaching, ಆಪ್ಷನ್ ಡಿ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್. ನಾನು ನಿಮ್ಗೆ ಹೇಳಿದೆ ಎಲ್ಲ ಮೆಥಡ್ಸಲ್ಲಿಯ ಅಪ್ರೋಪ್ರಿಯೇಟ್ ಆದಂತಹ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಮೆಥಡ್ ಮಾಡಿ ನಾವು ಟೀಚ್ ಮಾಡ್ತೀವಿ. ಅದಕ್ಕೆ ಏನಂತಾರೆ, ಎಕ್ಲೆಕ್ಟಿಕ್ ಮೆಥಡ್ ಅಂತ ಕರೀತಾರೆ. ಇಲ್ಲಿ ಆಪ್ಷನ್ ಸಿ ಇದೆಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಅಪ್ರೋಪ್ರಿಯೇಟ್ ಅಂತ ಒಳ್ಳೆ ಟೆಕ್ನಿಕ್ಸ್ಗಳನ್ನು, ಸ್ಟ್ರಾಟಜೀಸ್ಗಳನ್ನು ನಾವು ಎಲ್ಲ ಮೆಥಡ್ಸ್ನಲ್ಲಿಯೇ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಟೀಚ್ ಮಾಡೋದಕ್ಕೆ ಎಕ್ಲೆಕ್ಟಿಕ್ ಮೆಥಡ್ ಅಂತ ಕರಿತೀವಿ. ಈಗ ಸೆಕೆಂಡ್ ಕ್ವಶನ್, ದ ಸ್ಟ್ರಕ್ಚರಲ್ ಅಪ್ರೋಚ್ ಅಡ್ವೊಕೇಟ್ಸ್. ಸ್ಟ್ರಕ್ಚರಲ್ ಅಪ್ರೋಚ್ ಅಂತಂದರೆ ನಾವು ಪ್ಯಾಟರ್ನ್ಸ್ ಮಾಡ್ತೀವಿ, ಒಂದೊಂದೇ ಪ್ಯಾಟರ್ನ್ಸ್ ಮಾಡ್ತಾ ಅದನ್ನ ಸೆಲೆಕ್ಟ್ ಮಾಡ್ತಾ ಮಕ್ಕಳಿಗೆ ಟೀಚ್ ಮಾಡ್ತಾರೆ ಟೀಚರ್. ಅದಕ್ಕೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ. ಸ್ಟ್ರಕ್ಚರಲ್ ಅಪ್ರೋಚ್, ದ ಸ್ಟ್ರಕ್ಚರಲ್ ಅಪ್ರೋಚ್ ಮೀನ್ಸ್ ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇನ್ ಸಚ್ ಅ ವೇ ಆ್ಯಸ್ ಟು ಫಾರ್ಮ್ ಅ ಸುಟೇಬಲ್ ಪ್ಯಾಟರ್ನ್. ಅಂದರೆ ಒಂದು ಈಗ ಗ್ರಾಮರ್ ಮುಖಾಂತರ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಈ ರೀತಿ ಒಂದೊಂದೇ ಪ್ಯಾಟರ್ನ್ ಮಾಡ್ತಾ ನಾವು ಟೀಚರ್ ಆದಂಥವ್ರು ಮಕ್ಕಳಿಗೆ ಟೀಚ್ ಮಾಡ್ತೀವಲ್ವ, ಅಲ್ಲಿ ಪ್ಯಾಟರ್ನ್ಸ್ಗಳನ್ನು ಸ್ಟ್ರಕ್ಚರ್ ಮಾಡಿ ಆಮೇಲೆ ಸೆಲೆಕ್ಷನ್ ಮಾಡಿ ಟೀಚ್ ಮಾಡೋದಕ್ಕೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಇಂಡಕ್ಟಿವ್ ಅಪ್ರೋಚ್ ಟು ಗ್ರಾಮರ್ ಟೀಚಿಂಗ್ ಈಸ್ ಅಡ್ಯಾಪ್ಟೆಡ್. ಒಂದಿಷ್ಟು ವ್ಯಾಕ್ಯಾಬುಲರಿ ಟೀಚ್ ಮಾಡಬೇಕಾದ್ರೆ ಸೆಲೆಕ್ಟಿವ್ ಮಾಡ್ತಾರೆ, ಆಮೇಲೆ ಡ್ರಿಲ್ ಪ್ರಾಕ್ಟೀಸಸ್ ಕೂಡ ಮಾಡ್ತಾರೆ. ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬರಲ್ಲ, ಬಂದರೆ ಇದೇ ಕ್ವಶನ್ಸ್ ಬರುತ್ತೆ. ದ ಸ್ಟ್ರಕ್ಚರಲ್ ಅಪ್ರೋಚ್ ಅಡ್ವೊಕೇಟ್ಸ್ ಅಂತ ಬಂದಾಗ ಆಪ್ಷನ್ ಬಿ ಇದೆ ನೋಡಿ, ಸೆಲೆಕ್ಷನ್ ಆಫ್ ಗ್ರೇಡೇಷನ್ ಆ್ಯಂಡ್ ಮಟೀರಿಯಲ್. ಸ್ಟ್ರಕ್ಚರಲ್ ಅಪ್ರೋಚ್ ಬಗ್ಗೆ ಕ್ವಶನ್ ಕೇಳಿದಾಗ ಯಾವಾಗಲೂ ಇದ್ದೇ ಆಪ್ಷನ್ ಇರುತ್ತೆ. ಸೆಲೆಕ್ಷನ್ ಮತ್ತು ಗ್ರೇಡೇಷನ್ ಅಂತ ಇತ್ತು ಅಂದರೆ ಅದೇ ಆನ್ಸರ್ ಆಗುತ್ತೆ, ನೀವು ಆರಾಮಾಗಿ ಅದನ್ನು ಸೆಲೆಕ್ಟ್ ಮಾಡಬಹುದು ಆಪ್ಷನನ್ನು. ಈಗ ಥರ್ಡ್ ಕ್ವಶನ್, CLT ಫೋಕಸಸ್ ಆನ್. CLT ಅಂತ ಅಂದರೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್. ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್ ಇದು ಬೆಸ್ಟ್ ಮೆಥಡ್ ಆಫ್ ದ ಟೀಚಿಂಗ್ ಇಂಗ್ಲೀಷ್. ಬೆಸ್ಟ್ ಮೆಥಡ್ ಯಾವುದು ಅಂತ ಕೇಳಿದರೆ ನೀವು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗನ್ನೇ ಹೇಳಬೇಕು. ಯಾಕಂದರೆ ಇಲ್ಲಿ LSRW ಮೇಲೆ ಫೋಕಸ್ ಮಾಡ್ತಾರೆ, ಆಮೇಲೆ ಲ್ಯಾಂಗ್ವೇಜ್ ಯೂಸೇಜ್ ಮೇಲೆ ಫೋಕಸ್ ಮಾಡ್ತಾರೆ. ಈ ಮೆಥಡಲ್ಲಿ ಲ್ಯಾಂಗ್ವೇಜನ್ನು ಹೆಚ್ಚು ಯೂಸ್ ಮಾಡಬೇಕು ನಾವು, ಇದರ ಮೇಲೆ ಫೋಕಸ್ ಮಾಡ್ತಾರೆ. ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಅಂದರೆ ಏನಂತ ನೋಡೋಣ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೇಕ್ಸ್ ಯೂಸ್ ಆಫ್ ರಿಯಲ್ ಲೈಫ್ ಸಿಚುವೇಶನ್ಸ್. ನೋಡಿ, ರಿಯಲ್ ಲೈಫ್ ಸಿಚುವೇಶನ್ನ ತೆಗೆದುಕೊಂಡು ಎಲ್ಲೆಲ್ಲಿ ನೆಸಸರಿ ಆಗುತ್ತೋ ಅಲ್ಲಿ ತೆಗೆದುಕೊಂಡು ಅದ್ರ ಮುಖಾಂತರ ಕಮ್ಯುನಿಕೇಷನನ್ನು ಮಾಡ್ತಾರೆ. ಇಲ್ಲಿ ಒಂದಿಷ್ಟು ಆ್ಯಕ್ಟಿವಿಟೀಸ್ ಇದೆ, ಕ್ವಶನ್ ಕೇಳ್ಬೋದು. ಕಮ್ಯುನಿಕೇಷನ್
ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಯಾವ ಆ್ಯಕ್ಟಿವಿಟೀಸ್ನ ಯೂಸ್ ಮಾಡ್ತಾರೆ ಅಂತ. ಇಲ್ಲಿ ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟೀಸ್, ಜಿಗ್ಸಾ ಆ್ಯಕ್ಟಿವಿಟೀಸ್, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಆ್ಯಕ್ಟಿವಿಟೀಸ್, ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆ್ಯಕ್ಟಿವಿಟೀಸ್, ಒಪಿನಿಯನ್ ಶೇರಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಇಲ್ಲಿ ನಮ್ಮ ಒಪಿನಿಯನ್ನ ಶೇರ್ ಮಾಡೋದು, ಆಮೇಲೆ ರೀಸನಿಂಗ್ ಗ್ಯಾಪ್ ಆ್ಯಕ್ಟಿವಿಟೀಸ್. ಇವೆಲ್ಲ ಆ್ಯಕ್ಟಿವಿಟೀಸ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ತೆಗೆದುಕೊಳ್ತಾರೆ. ಸೊ ಇಲ್ಲಿ ಆನ್ಸರ್ ನೋಡೋಣ. ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್ ಫೋಕಸ್ ಎದ್ರ ಮೇಲೆ ಫೋಕಸ್ ಮಾಡುತ್ತೆ? ಇದು LSRW ಸ್ಕಿಲ್ ಮೇಲೆ ಫೋಕಸ್ ಮಾಡುತ್ತೆ, ಲ್ಯಾಂಗ್ವೇಜ್ ಯೂಸೇಜ್ ಮೇಲೆ ಫೋಕಸ್ ಮಾಡುತ್ತೆ. ಇಲ್ಲಿ ಆಪ್ಷನ್ ಎ ಪ್ರೊನೌನ್ಸಿಯೇಷನ್ ಆಫ್ ವರ್ಡ್ಸ್ ಇದೆ, ಇದು ಆಗಲ್ಲ. ಆಪ್ಷನ್ ಸಿ ಕೂಡ ಆಗಲ್ಲ, ಆಪ್ಷನ್ ಡಿ ಕೂಡ ಆಗಲ್ಲ. ಇಲ್ಲಿ ಆಪ್ಷನ್ ಬಿ ನೋಡಿ, ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸ್ ಅಂದರೆ ಅಬಿಲಿಟಿ, ನಾವು ಯಾವ ರೀತಿ ಅಂದರೆ ಹೇಗೆ ಭಾಷೆಯನ್ನು ಉಪಯೋಗಿಸುವಂತಹ ಅಬಿಲಿಟಿ ನಮ್ಮಲ್ಲಿ ಏನಿದೆ ಅದನ್ನು ಇದು ಫೋಕಸ್ ಮಾಡುತ್ತೆ, ಅದನ್ನು ಬೆಳೆಸುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 4th ಕ್ವಶನ್, CLT ಈಸ್ ಕನ್ಸರ್ನ್ಡ್ ವಿತ್ ಯಾವುದರ ಮೇಲೆ ಇದು ಫೋಕಸ್ ಮಾಡುತ್ತೆ? ನಾನೀಗ ನಿಮ್ಗೆ ಹೇಳಿದೆ, ಎನ್ಹ್ಯಾನ್ಸಿಂಗ್ LSRW ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಈ ಎಲ್ಲ ಸ್ಕಿಲ್ಸ್ ಮೇಲೆ ಇದು ಫೋಕಸ್ ಮಾಡುತ್ತೆ. ಸೊ ಹೀಗಾಗಿ ಇದಕ್ಕೆ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಂತ ಕರೀತಾರೆ. ಇನ್ನು 5th ಕ್ವಶನ್, ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಫೋಕಸಸ್ ಆನ್. ಗ್ರಾಮರ್ GTM ಮೆಥಡ್ ಇದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತ ಕ್ವಶನ್ ಇದೆ. ಸೊ ನಾವು GTM ಅಂದರೆ ಏನು ಅಂತ ನೋಡೋಣ. ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಫ್ ಫಾರಿನ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಟ್ರೆಡಿಷ್ನಲ್ ಮೆಥಡ್. ಇದು ನೆನ್ಪಿಟ್ಕೊಳ್ಳಿ, ಇದಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ಟ್ರೆಡಿಷ್ನಲ್ ಮೆಥಡ್. ಇದು ಟ್ರೆಡಿಷ್ನಲ್ ಮೆಥಡ್ ಇದೆ, ಆಮೇಲೆ ಕ್ಲಾಸಿಕಲ್ ಮೆಥಡ್ ಅಂತ ಕೂಡ ಕರೀತಾರೆ. ಸೊ ಯಾರು ಕೂಡ ಮರಿಬೇಡಿ, ಕ್ಲಾಸಿಕಲ್ ಮೆಥಡ್ ಮತ್ತು ಟ್ರೆಡಿಷ್ನಲ್ ಮೆಥಡ್ ಇದು ಏನು ಟೀಚಿಂಗ್ ಮೆಥಡ್ಸ್ ಆಫ್ ಟೀಚಿಂಗ್ ಟೀಚಿಂಗ್ ಇಂಗ್ಲೀಷಲ್ಲಿ ಓಲ್ಡ್ ಮೆಥಡ್, ಟ್ರೆಡಿಷ್ನಲ್ ಮೆಥಡ್ ಯಾವುದು ಅಂತಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ಗೆ ಏನಂತ ಕರೀತಾರೆ? ಟ್ರೆಡಿಷ್ನಲ್ ಮೆಥಡ್ ಮತ್ತು ಕ್ಲಾಸಿಕಲ್ ಮೆಥಡ್. ಮತ್ತು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಗ್ರಾಮರನ್ನು ಹೇಗೆ ಯಾವ ವಿಧಾನದ ಮುಖಾಂತರ ಟೀಚ್ ಮಾಡ್ತಾರೆ, ಯಾವುದ್ರ ಮುಖಾಂತರ ನಾವು ಕಲಿತೀವಿ ಅಂದರೆ ಡಿಡಕ್ಟಿವ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಡಿಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮತ್ತು ಇಂಡಿಡಕ್ಟಿವ್ ನಿಮ್ಗೆ ಗೊತ್ತಿದೆ, ನಿಗಮನ ಮತ್ತು ಅನುಗಮನ ಅಂತ. ಸೊ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ತಾರೆ ಅಂದರೆ ಡಿಡಕ್ಟಿವ್ ಮೆಥಡ್. ಇದು ಕೂಡ ಕ್ವಶನ್ ಬರುತ್ತೆ. ಆಮೇಲೆ ಇಲ್ಲಿ ಪ್ರತಿಯೊಂದು ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೇಳ್ತಾರೆ. ಮತ್ತು ಪ್ರಾಕ್ಟೀಸ್ ದ ರೂಲ್ಸ್ ಬೈ ಡೂಯಿಂಗ್ ಗ್ರಾಮರ್ ಡ್ರಿಲ್ಸ್, ರೂಲ್ಸ್ ಮುಖಾಂತರ ಇದು ಹೋಗುತ್ತೆ. ಸೊ ಹೀಗಾಗಿ ಇಲ್ಲಿ ಡಿಡಕ್ಟಿವ್ ಮೆಥಡನ್ನು ಯೂಸ್ ಮಾಡ್ತಾರೆ. ಈಗ ಅಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂತ ನಾವು ನೋಡೋಣ. ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಫೋಕಸಸ್ ಆನ್. ಆಪ್ಷನ್ ಎ ಟ್ರಾನ್ಸ್ಲೇಟಿಂಗ್ ಫ್ರಾಮ್ L1 ಟು ಟಾರ್ಗೆಟ್ ಲ್ಯಾಂಗ್ವೇಜ್. ಆಪ್ಷನ್ ಬಿ ಫೋಕಸಿಂಗ್ ಆನ್ ಓರಲ್ ಆ್ಯಂಡ್ ವೊಕ್ಯಾಬ್ಯುಲರಿ ಡ್ರಿಲ್ಸ್. ಆಪ್ಷನ್ ಸಿ ಫೋಕಸಿಂಗ್ ಆನ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ರಿಟರ್ನ್ ಟೆಕ್ಸ್ಟ್. ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ಇದನ್ನು ನಿಮ್ಗೆ ಹೇಳಿದೆ, ಇದರಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ? ರೂಲ್ಸ್ ಮುಖಾಂತರ ಹೇಳ್ತಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 6th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಡಸ್ ನಾಟ್ ಪ್ರಮೋಟ್ ಯೂಸ್ ಆಫ್ ಮದರ್ ಟಂಗ್? ಈ ಮೆಥಡಲ್ಲಿ ಮದರ್ ಟಂಗನ್ನು ಯೂಸ್ ಮಾಡಲ್ಲ. ಸೊ ಆಪ್ಷನ್ ಎ ಬೈಲಿಂಗ್ವಲ್ ಮೆಥಡ್, ಆಪ್ಷನ್ ಬಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಆಪ್ಷನ್ ಸಿ CLT ಅಂದರೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ ಡಿ ಡೈರೆಕ್ಟ್ ಮೆಥಡ್. ಡೆಫಿನೇಷನ್ ಆಫ್ ದ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ, ಅಂದರೆ ಇಂಗ್ಲೀಷನ್ನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಯಾವುದೇ ರೀತಿ ಮದರ್ ಟಂಗನ್ನು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ದ ಡೈರೆಕ್ಟ್ ಮೆಥಡ್ ಈಸ್ ಬೇಸ್ಡ್ ಆನ್ ದ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ದ ಸ್ಟೂಡೆಂಟ್ ವೆನ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ದ ಫಾರಿನ್ ಲ್ಯಾಂಗ್ವೇಜ್ ಇನ್ ಕಾಮನ್ ಎವ್ರಿಡೇ ಸಿಚುವೇಶನ್ಸ್. ಯಾವುದೇ ಸಿಚುವೇಶನ್ ಇರಲಿ ಅಲ್ಲಿ ನಾವು ಏನನ್ನು ಯೂಸ್ ಮಾಡಬೇಕು? ಟಾರ್ಗೆಟ್ ಲ್ಯಾಂಗ್ವೇಜನ್ನೇ ಯೂಸ್ ಮಾಡಬೇಕು. ನಾವು ಯಾವುದರಲ್ಲಿ ಟೀಚ್ ಮಾಡ್ತೀವೋ ಅದನ್ನೇ ಮಾತಾಡೋದು, ಅದನ್ನೇ ಕೇಳೋದು, ಪ್ರತಿಯೊಂದು ಡೈರೆಕ್ಟ್ ಮೆಥಡಲ್ಲೇ ನಡೆಯುತ್ತೆ. ಸೊ ಹೀಗಾಗಿ ಇದಕ್ಕೆ ಏನಂತ ಕರೀತಾರೆ? ಡೈರೆಕ್ಟ್ ಮೆಥಡ್. Direct method is named direct because meaning should be connected directly with the target language. ನಾನು ಹೇಳಿದೆಲ್ಲ, ಇಲ್ಲಿ ಎದರಲ್ಲಿ ಕನೆಕ್ಟ್ ಆಗಿರಬೇಕು? ಟಾರ್ಗೆಟ್
ಲ್ಯಾಂಗ್ವೇಜಲ್ಲಿ ಯಾವುದೇ ರೀತಿ ಟ್ರಾನ್ಸ್ಲೇಷನ್ ಇರಲ್ಲ ಮದರ್ ಟಂಗಲ್ಲಿ. ವಿತೌಟ್ ಟ್ರಾನ್ಸ್ಲೇಷನ್ ಇನ್ ಟು ದ ನೇಟಿವ್ ಲ್ಯಾಂಗ್ವೇಜ್. ನೇಟಿವ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಮದರ್ ಟಂಗ್. ಕಾನ್ಸೆಪ್ಟ್ ಆಫ್ ಮೀನಿಂಗ್ ಟಾರ್ಗೆಟ್ ಲೈನ್. ನಾವು ಏನೇ ಕಾನ್ಸೆಪ್ಟ್ ಏನೇ ಮೀನಿಂಗ್ ಹೇಳಿದರೂ ಟಾರ್ಗೆಟ್ ಲ್ಯಾಂಗ್ವೇಜನ್ನೇ ಉಪಯೋಗಿಸ್ಬೇಕು. ಡೈರೆಕ್ಟ್ ಮೆಥಡ್ಗೆ ಮತ್ತೆ 4 ಹೆಸರಿನಿಂದ ಕರೀತಾರೆ. ಇದು ತುಂಬ ಇಂಪಾರ್ಟೆಂಟ್ ಇದೆ, ಪ್ಲೀಸ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ನೋಟ್ ಕೂಡ ಮಾಡ್ಕೊಳ್ಳಿ. ಇದು CTET ಆ್ಯಂಡ್ KRTTಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ನ್ಯಾಚುರಲ್ ಮೆಥಡ್ ಅಂತ ಕರೀತಾರೆ, ಫೋನೆಟಿಕಲ್ ಮೆಥಡ್, ಆ್ಯಂಟಿ ಗ್ರಾಮೆಟಿಕಲ್ ಮೆಥಡ್ ಮತ್ತು ರಿಫಾರ್ಮ್ ಮೆಥಡ್. ಕ್ವಶನ್ ಬರುತ್ತೆ, ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಂತ ಕೊಟ್ಟು ಒಂದು 3 ಆಪ್ಷನ್ಸ್ ಬೇರೆ ಬೇರೆ ಕೊಟ್ಟು ಅದರಲ್ಲಿ ಒಂದು ಆಪ್ಷನ್ ಈ 4ರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಜಾಸ್ತಿಯಾಗಿ ನ್ಯಾಚುರಲ್ ಮೆಥಡ್ ಅಂತ ಬಂದಿದೆ. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಚೇಂಜ್ ಮಾಡಿನೂ ಕೇಳ್ಬೋದು. ಸೊ ಹೀಗಾಗಿ ನೀವು 4 ಒಂದು ಮೆಥಡ್ ನೇಮನ್ನು ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಮೆಥಡ್ ಉಪಯೋಗಿಸಿ ನಾವು ಟೀಚರ್ ಆದಂಥವ್ರು ಟೀಚ್ ಮಾಡಬೇಕಾದ್ರೆ ಇಲ್ಲಿ ಯಾವ್ಯಾವ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂದರೆ ರೀಡಿಂಗ್ ಅಲೌಡ್, ಕ್ವಶನ್ ಆ್ಯಂಡ್ ಆನ್ಸರ್ ಎಕ್ಸಸೈಸ್, ಗೆಟಿಂಗ್ ಸ್ಟೂಡೆಂಟ್ ಟು ಸೆಲ್ಫ್ ಕರೆಕ್ಟ್, ಕನ್ವರ್ಜೇಷನ್ ಪ್ರಾಕ್ಟೀಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಡಿಕ್ಟೇಷನ್, ಮ್ಯಾಪ್ ಡ್ರಾಯಿಂಗ್ ಮತ್ತು ಪ್ಯಾರಾಗ್ರಾಫ್ ರೈಟಿಂಗ್. ಎಲ್ಲ ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಟೆಕ್ನಿಕ್ಸ್ಗಳನ್ನು ಕೂಡ ಕ್ವಶನಲ್ಲಿ ಹಾಕ್ಬೋದು. ಸೊ ಹೀಗಾಗಿ ನಾನು ಇದನ್ನು PPT ರೆಡಿ ಮಾಡಿದ್ದೀನಿ. ಮತ್ತು ಡೈರೆಕ್ಟ್ ಮೆಥಡ್ ನೋಡಿ, ಏನೇ ಒಂದು ಸ್ಮಾಲ್ ಬಿಗ್ ಹೇಳಬೇಕಾದ್ರೂ, ಏನೊಂದು ಯೋಚನೆ ಮಾಡಬೇಕಾದ್ರೂ, ಪೇಂಟ್ ಮಾಡಬೇಕಾದ್ರೂ, ಲಿಸನ್ ಮಾಡಬೇಕಾದ್ರೂ, ರೈಟ್ ಮಾಡಬೇಕಾದ್ರೂ, ಏನೇ ಒಂದು ಡ್ರಾ ಮಾಡಬೇಕಾದ್ರೂ, ಆಮೇಲೆ ಆಸ್ಕ್ ಆನ್ಸರ್ ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಬೇಕಾದ್ರೂ ಪ್ರತಿಯೊಂದನ್ನು ಇದರಲ್ಲಿ ಮಾಡಬೇಕು, ನಾವು ಇಂಗ್ಲೀಷ್ನಲ್ಲೇ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜಲ್ಲೇ ಮಾಡಬೇಕು. ಸೊ ಹೀಗಾಗಿ ಇದಕ್ಕೆ ಡೈರೆಕ್ಟ್ ಮೆಥಡ್ ಅಂತ ಕರೀತಾರೆ. ಈಗ ಕ್ವಶನ್ ಏನಿತ್ತು ಅಂತ ನಾವು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಡಸ್ ನಾಟ್ ಪ್ರಮೋಟ್ ಯೂಸ್ ಆಫ್ ಮದರ್ ಟಂಗ್. ನಾನು ನಿಮ್ಗೆ ಹೇಳಿದೆ ಇದರಲ್ಲಿ ಮದರ್ ಟಂಗನ್ನು ಯೂಸ್ ಮಾಡಲ್ಲ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಡೈರೆಕ್ಟ್ ಮೆಥಡ್. ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್. Riya, a teacher of class 2nd, is presenting language items in her instructions and the learners are doing exactly as she is telling them to do. What is she practicing? ಇಲ್ಲಿ ರಿಯಾ ಅನ್ನೋ ಟೀಚರ್ 2nd ಕ್ಲಾಸ್ನಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಲ್ಯಾಂಗ್ವೇಜ್ ಐಟಮ್ಸ್ನ. ಅವ್ರು ಹೇಗೆ ಇನ್ಸ್ಟ್ರಕ್ಷನ್ಸ್ ಮಾಡ್ತಾರೋ ಮಕ್ಕಳು ಕೂಡ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಇನ್ಸ್ಟ್ರಕ್ಷನ್ಸ್ನ ಮಾಡ್ತಾರೆ. ಸೊ ಹೀಗಾಗಿ ಇದಕ್ಕೆ ಏನಂತ ಕರೀತಾರೆ ಅಂತ ಕ್ವಶನ್ ಇದು. ಇದರಲ್ಲಿ ನಾವು ಇದು ಆನ್ಸರ್ ಮಾಡೋ ಮುಂಚೆ ಇಲ್ಲಿ TPR ಬಗ್ಗೆ ತಿಳಿದುಕೊಳ್ಳೋಣ. TPR ಇದರ ಫುಲ್ ಫಾರ್ಮ್ ಕೂಡ ಕೇಳ್ಬೋದು. ಸೊ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇದಾಗುತ್ತೆ. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಈಸ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಬಿಲ್ಟ್ ಅರೌಂಡ್ ದ ಕೋಆರ್ಡಿನೇಷನ್ ಆಫ್ ಸ್ಪೀಚ್ ಆ್ಯಂಡ್ ಆ್ಯಕ್ಷನ್. ಟೀಚರ್ ಏನು ಮಾಡ್ತಿದ್ದಾರಲ್ಲಿ ಸ್ಪೀಚ್ ಕೂಡ ಮಾಡ್ತಿದ್ದಾರೆ ಮತ್ತು ಆ್ಯಕ್ಷನ್ಸ್ ಮಾಡ್ತಿದ್ದಾರೆ. ಇಟ್ ಅಟೆಂಪ್ಟ್ಸ್ ಟು ಟೀಚ್ ಲ್ಯಾಂಗ್ವೇಜ್ ಥ್ರೂ ಫಿಸಿಕಲ್ ಆರ್ ಮೋಟರ್ ಆ್ಯಕ್ಟಿವಿಟಿ. ಫಿಸಿಕಲ್ ಮೋಟರ್ ಆ್ಯಕ್ಟಿವಿಟಿ ಅಂದರೆ ಮಕ್ಕಳನ್ನು ಉಪಯೋಗಿಸ್ಕೊಂಡ್ರೆ ಮಕ್ಕಳು ಅವ್ರು ಹೇಗೆ ಮಾಡ್ತಾರೆ ಹಾಗೆ ಕೈ ಕಾಲು ಅವ್ರ ಎಕ್ಸ್ಪ್ರೆಷನ್ಸು ಇದೆಲ್ಲ ಉಪಯೋಗಿಸಿ ಏನು ಒಂದು ಆ್ಯಕ್ಷನ್ಸ್ನ ಮಾಡ್ತಾರೆ, ಅದಕ್ಕೆ ಮೋಟರ್ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಸೊ ಅದನ್ನು TPRಲ್ಲಿ ಮಾಡ್ತಾರೆ. ಟೋಟಲ್ ಫಿಸಿಕಲ್ ರಿಸ್ಪಾನ್ಸಲ್ಲಿ ಟೋಟಲ್ಲಾಗಿ ಫಿಸಿಕಲ್ ರಿಸ್ಪಾನ್ಸನ್ನು ಮಕ್ಕಳು ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, TPR ವಾಸ್ ಡೆವಲಪ್ಡ್ ಬೈ ಹೂ? ಡಾಕ್ಟರ್ ಜೇಮ್ಸ್ ಜೆ ಆ್ಯಶರ್. ಇದು ಇಂಪಾರ್ಟೆಂಟ್ ಕ್ವಶನ್. TPR ಒಂದು ಏನೋ ಅದರ ಅರ್ಥ ಕೇಳ್ಬೋದು, ಆಮೇಲೆ ಅದನ್ನು ಯಾರು ಡೆವಲಪ್ಡ್ ಮಾಡಿದರು ಅಂತ ಕೇಳ್ಬೋದು. TPR ಈಸ್ ಬೇಸ್ಡ್ ಅಪಾನ್ ದ ವೇ ದ್ಯಾಟ್ ಚಿಲ್ಡ್ರನ್ ಲರ್ನ್ ದೇರ್ ಮದರ್ ಟಂಗ್. ಅವರ ಮದರ್ ಟಂಗಲ್ಲಿ ಇದನ್ನು ಲರ್ನ್ ಮಾಡ್ತಾರೆ. ಇಲ್ಲಿ ನೋಡಿ, ಟೀಚರ್ ಹೀಗೆ ಕೈ ಮಾಡಿದಾಗ ಮಕ್ಕಳು ಕೂಡ ಮೇಲ್ ಕೈ ಮಾಡ್ತಾರೆ. ಸೊ ಹೀಗಾಗಿ ಟೀಚರ್ ಯಾವ ರೀತಿ ಹೇಳ್ತಾರೆ ಅದನ್ನೇ ಮಕ್ಕಳು ಕೇಳಿ ಹಾಗೆ ಆ್ಯಕ್ಷನ್ಸ್ ಮಾಡ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಟೋಟಲ್ ಫಿಸಿಕಲ್ ರಿಸ್ಪಾನ್ಸ್ TPR. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಬಂದೇ ಬರುತ್ತೆ. ಕ್ವಶನ್ಸ್ನ ಚೇಂಜ್ ಮಾಡಿ ಕೇಳ್ಬೋದು. ನಾನು ಹೀಗೆ ಕೇಳ್ತಾರೆ ಅಂತ ಹೇಳಲ್ಲ, ಚೇಂಜ್ ಮಾಡಿ ಕೇಳ್ಬೋದು. ಆದರೆ ನೀವು ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇನ್ನು 8th ಕ್ವಶನ್. TBLT ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್. TBLTಯ ಫುಲ್ ಫಾರ್ಮ್ ಟಾಸ್ಕ್ ಬುಕ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ ಬಿ ಟೂಲ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ ಸಿ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ ಡಿ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟ್ರೈನಿಂಗ್. ಎಷ್ಟು ಒಂದು
ವರ್ಡಲ್ಲೇ ಯಾವ ರೀತಿ ಚೇಂಜಸ್ ಕೊಟ್ಟಿದ್ದಾರೆ ನೋಡಿ, ಕನ್ಫ್ಯೂಸ್ ಮಾಡಲಿಕ್ಕೆ. ಸೊ ಈಗ ಟಿ ವಿ ಎಲ್ ಟಿ ಅಂತಂದರೆ ಆಪ್ಷನ್ ಸಿ ಇದೆಲ್ಲ, ಇದು ಸರಿಯಾದ ಉತ್ತರ. ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, ಲ್ಯಾಂಗ್ವೇಜ್ ಟೀಚ್ ಮಾಡಬೇಕಾದ್ರೆ ಅದನ್ನು ಟಾಸ್ಕ್ ಬೇಸ್ಡ್ ಮುಖಾಂತರ ಲ್ಯಾಂಗ್ವೇಜನ್ನು ಟೀಚ್ ಮಾಡೋದು, ನೆನ್ಪಿಟ್ಕೊಳ್ಳಿ. ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಟಿ ಬಿ ಎಲ್ ಟಿ ಅಂದರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. It refers to an approach based on the use of tasks as the core unit of planning and instruction in language teaching. It is presented as a logical development of communicative language teaching. Task based language teaching ಅಲ್ಲಿ ಟೀಚರ್ ಏನು ಮಾಡ್ತಾರೆ, ಒಬ್ಬರಿಗೆ ಡಾಕ್ಟರ್ ಆಗೋದು, ಆಮೇಲೆ ಒಬ್ಬರಿಗೆ ಪೇಷಂಟ್ ಆಗೋದು, ಈ ರೀತಿ ಒಂದೊಂದು ಪಾತ್ರವನ್ನು ಕೊಟ್ಟು ಮಕ್ಕಳಿಗೆ ಮಾಡಲಿಕ್ಕೆ ಹೇಳ್ತಾರೆ, ಟಾಸ್ಕನ್ನು ಕೊಡ್ತಾರೆ. ಸೊ ಹೀಗಾಗಿ ಇದು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಆಗುತ್ತೆ. ಇನ್ನು ಈ ರೀತಿ ಟೀಚರ್ ಏನು ಮಾಡ್ತಿದ್ದಾರೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಿದ್ದಾರೆ, ಒಂದಿಷ್ಟು ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ. 9th ಕ್ವಶನ್. The maximum participation of students is possible while teaching English by the teacher using authentic task through option A communicative approach, option B grammar translation method, option C direct method, option D structural method. ನಾನು ಹೇಳಿದ್ದೀನಿ ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ಜಾಸ್ತಿಯಾಗಿ ಮಕ್ಕಳ ಪಾರ್ಟಿಸಿಪೇಷನ್ ಇರುತ್ತೆ, ಇಲ್ಲಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಯೂಸ್ ಆಗುತ್ತೆ. ಸೊ ಹೀಗಾಗಿ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇನ್ನು 10th ಕ್ವಶನ್. ದ ಆಬ್ಜೆಕ್ಟಿವ್ ಆಫ್ ಡೈರೆಕ್ಟ್ ಮೆಥಡ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ, ಟಾರ್ಗೆಟ್ ಲ್ಯಾಂಗ್ವೇಜನ್ನು, ಅದರಲ್ಲೇ ಪ್ರಗತಿಯನ್ನು ಹೊಂದಲು ನಾವು ಅದನ್ನೇ ಫೋಕಸ್ ಮಾಡ್ತೀವಿ. ಸೊ ಆಪ್ಷನ್ ಬಿ ಇದೆ ನೋಡಿ, ಟು ಇನ್ಕ್ರೀಸ್ ಕಮಾಂಡ್ ಓವರ್ ಟಾರ್ಗೆಟ್ ಲ್ಯಾಂಗ್ವೇಜ್, ಅದರಲ್ಲೇ ಇನ್ಕ್ರೀಸ್ ಆಗೋದು. ಇನ್ನು 11th ಕ್ವಶನ್. ವಿಚ್ ಈಸ್ ದ ಓಲ್ಡೆಸ್ಟ್ ಮೆಥಡ್ ಇನ್ ಇಂಡಿಯಾ ಟು ಟೀಚ್ ಇಂಗ್ಲೀಷ್? ನಾನು ನಿಮಗೆ ಹೇಳಿದ್ದೀನಿ ಓಲ್ಡೆಸ್ಟ್ ಮೆಥಡ್ ಯಾವುದು, ಟ್ರಾನ್ಸ್ಲೇಷನ್ ಮೆಥಡ್. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಇನ್ನು 12th ಕ್ವಶನ್. ಇನ್ ಟ್ರಾನ್ಸ್ಲೇಷನ್ ಮೆಥಡ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಯಾವುದು ಪ್ರೊಸೆಸ್ ನಡೆಯುತ್ತೆ? ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಏನು ಮಾಡ್ತಾರೆ, ಮೊದಲು ಇಂಗ್ಲೀಷನ್ನು ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ. ಆಮೇಲೆ ಅದನ್ನೇ ಏನು ಮಾಡ್ತಾರೆ, ನಮ್ಮ ಮಾತೃಭಾಷೆ ಮದರ್ ಟಂಗಲ್ಲಿ ನಾನು ಶಾಲೆಗೆ ಹೋಗುತ್ತೇನೆ ಅಂತ ಅದನ್ನೇ ಕನ್ನಡದಲ್ಲಿ ಹೇಳೋದು. ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ. 13th ಕ್ವಶನ್. ಇನ್ ಟ್ರಾನ್ಸ್ಲೇಷನ್ ಮೆಥಡ್ ಇಂಗ್ಲೀಷ್ ಈಸ್ ಟ್ರಾನ್ಸ್ಲೇಟೆಡ್ ಟು, ಇಂಗ್ಲೀಷನ್ನು ಯಾವ ಭಾಷೆಯಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ? ಹಿಂದಿ. ಆಪ್ಷನ್ ಎ ಹಿಂದಿ ಲ್ಯಾಂಗ್ವೇಜ್, ಆಪ್ಷನ್ ಬಿ ಎನಿ ಲ್ಯಾಂಗ್ವೇಜ್, ಆಪ್ಷನ್ ಸಿ ಎನಿ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಹಿಂದಿ, ನನ್ ಆಫ್ ದ ಎಬೋವ್. ಈಸಿಯಾಗಿ ಗೊತ್ತಾಗುತ್ತೆ. ಬರೀ ನಾವು ಹಿಂದಿಯಲ್ಲೇ ಟ್ರಾನ್ಸ್ಲೇಟ್ ಮಾಡಬೇಕಂತೇನಿಲ್ಲ, ನಮ್ಮ ಕನ್ನಡದಲ್ಲಿಯೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಬೋದು. ಆಪ್ಷನ್ ಸಿ ನೋಡಿ, ಎನಿ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಹಿಂದಿ ಬಿಟ್ಟು ನಾವು ಯಾವುದ್ರಲ್ಲಿ ಬೇಕಾದ್ರಲ್ಲೂ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ, ಟ್ರಾನ್ಸ್ಲೇಟ್ ಮಾಡ್ಬೋದಾ? ನೋ. ಆಮೇಲೆ ಆಪ್ಷನ್ ಡಿ ನನ್ ಆಫ್ ದ ಎಬೋವ್ ಯಾವುದೂ ಅಲ್ಲ ಅಂತ ಇದೆ. ಸೊ ಇಲ್ಲಿ ನೋಡಿ ಆಪ್ಷನ್ ಬಿ ಇದೆ, ಎನಿ ಲ್ಯಾಂಗ್ವೇಜ್, ನಾವು ಯಾವುದೇ ಲ್ಯಾಂಗ್ವೇಜಲ್ಲಿಯೂ ಕೂಡ ಟ್ರಾನ್ಸ್ಲೇಟನ್ನು ಮಾಡಬಹುದು. ಸೊ ಆಪ್ಷನ್ ಬಿ ಇದು ಸರಿಯಾದ ಉತ್ತರ. 14th ಕ್ವಶನ್. ಇನ್ ಸೆಲೆಕ್ಟಿಂಗ್ ಮಟೀರಿಯಲ್ ಇಟ್ ಈಸ್ ನೆಸಸರಿ ದ್ಯಾಟ್ ದ ಟೀಚರ್ ಯೂಸ್ ದ ಅಪ್ರೋಪ್ರಿಯೇಟ್ ಮಟೀರಿಯಲ್ ಫಾರ್ ದ ಏಜ್, ಇಂಟೆಲಿಜೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್. ಈಗ ನಾವು ಏನೇ ಒಂದು ಮಟೀರಿಯಲ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಟೀಚರ್ ಮಕ್ಕಳ ವಯಸ್ಸನ್ನು, ಆಮೇಲೆ ಅವರ ಬುದ್ಧಿಶಕ್ತಿಯನ್ನು, ಅವರ ಮಾನಸಿಕ, ಅವರ ಎಕ್ಸ್ಪೀರಿಯೆನ್ಸನ್ನು ಇದನ್ನು ಆಧಾರವಾಗಿ ಇಟ್ಕೊಂಡು ಮಟೀರಿಯಲ್ನ ಚೂಸ್ ಮಾಡೋದು ನೆಸೆಸರಿ ಇದೆ. ಇದು ಸರಿ, ಟ್ರೂ, ಫಾಲ್ಸ್, ನೈದರ್ ಟ್ರೂ ಆರ್ ಫಾಲ್ಸ್, ಮೇ ಬಿ ಅಂತ ಇದೆ. ಸೊ ಸರಿ ಇದೆ, ನಾವು ಯಾವುದೇ ಒಂದು ಮಟೀರಿಯಲನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮಕ್ಕಳ ವಯಸ್ಸನ್ನು ನೋಡಬೇಕು, ಅವರ ಬುದ್ಧಿಶಕ್ತಿಯನ್ನು ನೋಡಬೇಕು, ಅವರ ಎಕ್ಸ್ಪೀರಿಯೆನ್ಸ್ ಆಫ್ ದ ಲರ್ನರ್ನ ನೋಡಿಕೊಂಡು ನಾವು ಚೂಸ್ ಮಾಡ್ಕೋಬೇಕು. ಸೊ ಇದು ಟ್ರೂ ಇದೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಕಲಿಸ್ಬೇಕಾದ್ರೆ ಹೈ ಲೆವೆಲ್ ಆದಂತಹ ಮಟೀರಿಯಲ್ನ ನಾವು ಯೂಸ್ ಮಾಡಿಕೊಂಡು ಕಲಿಸಿದ್ರೆ ಅದು ಅರ್ಥ ಆಗೋಲ್ಲ. ಅದೇ ಹೈ ಲೆವೆಲ್ ಮಕ್ಕಳಿಗೆ ಸಣ್ಣ ಒಂದು ಪಿಕ್ಚರ್ ತೋರಿಸೋದು,
ಈ ರೀತಿ ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ತೋರಿಸ್ತೀವಲ್ಲ ಅದನ್ನು ತೋರಿಸಿ ಹೇಳೋದು ಸರಿ ಆಗಲ್ಲ. ಸೊ ಹೀಗಾಗಿ ನಾವು ಯಾವಾಗಲೂ ಅವ್ರ ವಯಸ್ಸನ್ನು, ಅವ್ರ ಎಕ್ಸ್ಪೀರಿಯೆನ್ಸನ್ನು, ಅವ್ರ ಬುದ್ಧಿಶಕ್ತಿನ ಆಧಾರವಾಗಿ ಇಟ್ಕೊಂಡು ಮಟೀರಿಯಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದು ಸರಿ ಇದೆ. ಇನ್ನು 15th ಕ್ವಶನ್ ನೋಡಿ, ನಾನು ನಿಮಗೆ ಹೇಳಿದ್ದೀನಿ ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್. ಇಂಡೈರೆಕ್ಟ್ ಮೆಥಡ್ ಅಂತಾರಾ, ಇಂಡಕ್ಟಿವ್ ಅಂತಾರಾ, ಅಥವಾ ಆಲ್ ಆಫ್ ದ ಎಬೋವ್? ಇಲ್ಲಿ ನೋಡಿ ಆಪ್ಷನ್ ಎ ಇದೆ, ಅ ನ್ಯಾಚುರಲ್ ಮೆಥಡ್. ನಾನು ನಿಮಗೆ ಆಗಲೇ ಹೇಳಿದ್ದೀನಿ ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ನ್ಯಾಚುರಲ್ ಮೆಥಡ್. ಇನ್ನು 16th ಕ್ವಶನ್ ರಿಯಾಲಿಯಾ ಇನ್ ಲ್ಯಾಂಗ್ವೇಜ್ ಟರ್ಮ್ಸ್ ರೆಫರ್ಸ್ ಟು. ಇದೊಂದು ಇಂಪಾರ್ಟೆಂಟ್ ಇದೆ. ರಿಯಾಲಿಯಾ ಅಂತಂದರೆ ರಿಯಲ್ ಆಬ್ಜೆಕ್ಟ್ಸ್. ಇಲ್ಲೇ ಇದೆ ಕ್ವಶನಲ್ಲಿನೇ ಆನ್ಸರ್ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 17th ಕ್ವಶನ್ ಡಿಡಕ್ಟಿವ್ ರೀಸನಿಂಗ್ ಇನ್ವಾಲ್ವ್ಸ್. ಡಿಡಕ್ಟಿವ್ ರೀಸನಿಂಗ್ನಲ್ಲಿ ಏನು ಇನ್ವಾಲ್ವ್ ಆಗಿದೆ ಅಂದರೆ ನಿಗಮನ ಪದ್ಧತಿ. ಆಪ್ಷನ್ ಎ ಜನರಲೈಸಿಂಗ್ ರಿಸಲ್ಟ್ ಟು ದ ಪಾಪ್ಯುಲೇಷನ್. ಆಪ್ಷನ್ ಬಿ ರೀಸನಿಂಗ್ ಫ್ರಾಮ್ ದ ಜನರಲ್ ಟು ಪರ್ಟಿಕ್ಯುಲರ್. ಆಪ್ಷನ್ ಸಿ ನನ್ ಆಫ್ ದ ಎಬೋವ್. ಆಪ್ಷನ್ ಡಿ ರೀಸನಿಂಗ್ ಫ್ರಾಮ್ ಪರ್ಟಿಕ್ಯುಲರ್ ಟು ಜನರಲ್. ಇಲ್ಲಿ ಆಪ್ಷನ್ ಬಿ ಡಿಡಕ್ಟಿವ್ ಅಂದರೆ ನಿಗಮನ. ಇಲ್ಲಿ ನಿಗಮನದಲ್ಲಿ ನಾವು ಸಾಮಾನ್ಯವಾದಂತಹ ಒಂದು ರೂಲ್ಸನ್ನು ಹೇಳಿ ಆಮೇಲೆ ಪರ್ಟಿಕ್ಯುಲರ್ ಆದಂತಹ ಅಂದರೆ ಜನರಲ್ ಟು ಪರ್ಟಿಕ್ಯುಲರ್ ಆದಂತಹ ಒಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಮಕ್ಕಳಿಗೆ ಗ್ರಾಮರನ್ನು ಕಲಿಸ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಿಡಕ್ಟಿವ್ ಬಂದಾಗ ಜನರಲ್ ಟು ಸ್ಪೆಸಿಫಿಕ್ ಅಂತ ನೆನ್ಪಿಟ್ಕೊಳ್ಳಿ. ಜನರಲ್ ಟು ಸ್ಪೆಸಿಫಿಕ್, ಸಾಮಾನ್ಯದಿಂದ ನಿರ್ದಿಷ್ಟ. ಡಿಡಕ್ಟಿವ್ ಬಂದಾಗ ಸ್ಪೆಸಿಫಿಕ್ ಟು ಜನರಲೈಸೇಷನ್, ಅಂದರೆ ಒಂದಿಷ್ಟು ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾದಂಥ ಉದಾಹರಣೆಗಳ ಮೂಲಕ ನಾವು ಸಾಮಾನ್ಯಕ್ಕೆ ಕರ್ಕೊಂಡು ಹೋಗ್ತೀವಿ, ಹೌದಲ್ವಾ? ಸೊ ಅದು ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ನೆನ್ಪಿಟ್ಕೊಳ್ಳಿ. ಡಿಡಕ್ಟಿವ್ ಜನರಲ್ ಟು ಪರ್ಟಿಕ್ಯುಲರ್ ಅಥವಾ ಜನರಲ್ ಟು ಸ್ಪೆಸಿಫಿಕ್. ಆಮೇಲೆ ಇಂಡಕ್ಟಿವ್ ಸ್ಪೆಸಿಫಿಕ್ ಟು ಜನರಲ್ ಬರುತ್ತೆ. ಇದನ್ನು ಕನ್ಫ್ಯೂಸ್ ಆಗುತ್ತೆ, ಆದ್ರೇನು ನೀವು ಪುನರಾವರ್ತನೆ ಮಾಡೋದ್ರಿಂದ ಅದು ನಿಮಗೇನ ಮನದಟ್ಟಾಗುತ್ತೆ, ನೆನ್ಪು ಉಳಿಯುತ್ತೆ. ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗುತ್ತೆ ಡಿಡಕ್ಟಿವ್ ಆಮೇಲೆ ಇಂಡಿಡಕ್ಟಿವ್ ಅಂತ. ಡಿಡಕ್ಟಿವ್ನಲ್ಲಿ ನಾವು ಸಾಮಾನ್ಯವಾದಂತಹ ಒಂದು ರೂಲ್ಸನ್ನು ಹೇಳಿ ಉದಾಹರಣೆ ಹೇಳ್ತೀವಿ. ಇಂಡಕ್ಟಿವಲ್ಲಿ ಉದಾಹರಣೆಗಳ ಮೂಲಕ ಅಂದರೆ ಸ್ಪೆಸಿಫಿಕ್ ಆದಂಥ ಪರ್ಟಿಕ್ಯುಲರ್ ಆದಂತಹ ಉದಾಹರಣೆಗಳ ಮೂಲಕ ನಾವು ಸಾಮಾನ್ಯ ಕಡೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತೀವಿ. ಇನ್ನು 18th ಕ್ವಶನ್ ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಯೂಸಸ್ ವಿಚ್ ಟು ಲ್ಯಾಂಗ್ವೇಜ್. ಬೈಲಿಂಗ್ವಲ್ ಮೆಥಡ್ ಅಂದರೆ ಇದರಲ್ಲಿ 2 ಭಾಷೆಗಳನ್ನು ನಾವು ಉಪಯೋಗಿಸ್ತೀವಿ. ಆಪ್ಷನ್ ಎ ಹಿಂದಿ ಆ್ಯಂಡ್ ಮದರ್ ಟಂಗ್. ಆಪ್ಷನ್ ಬಿ ಮದರ್ ಟಂಗ್ ಆ್ಯಂಡ್ ಇಂಗ್ಲೀಷ್. ಆಪ್ಷನ್ ಸಿ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್. ಆಪ್ಷನ್ ಡಿ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಇದೆ. ಇಲ್ಲಿ ನಾವು ಇದನ್ನೇ ಹಿಂದಿನೇ ತೆಗೆದುಕೋಬೇಕು ಅಂತ ಏನಿಲ್ಲ. ನಮ್ಮ ಮಾತೃಭಾಷೆ, ಒಬ್ಬರ ಮಾತೃಭಾಷೆ ತಮಿಳು ಆಗಿರುತ್ತೆ, ತೆಲುಗು ಆಗಿರುತ್ತೆ, ಹಿಂದಿ ಆಗುತ್ತೆ, ಮರಾಠಿ ಆಗಿರುತ್ತೆ. ಸೊ ಆಪ್ಷನ್ ಸಿ ಇದೆ ನೋಡಿ, ಮದರ್ ಟಂಗ್ ಆ್ಯಂಡ್ ಟಾರ್ಗೆಟ್. ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಪ್ಲಸ್ ನಮ್ಮ ಮದರ್ ಟಂಗನ್ನು ನಾವು ಯೂಸ್ ಮಾಡಬೇಕು ಬೈಲಿಂಗ್ವಲ್ ಮೆಥಡಲ್ಲಿ. ಇನ್ನು 19th ಕ್ವಶನ್ ಹೂ ಡೆವಲಪ್ಡ್ ಬೈಲಿಂಗ್ವಲ್ ಮೆಥಡ್ ಆಫ್ ಫಾರಿನ್ ಲ್ಯಾಂಗ್ವೇಜ್ ಟೀಚಿಂಗ್. ಈ ಬೈಲಿಂಗ್ವಲ್ ಮೆಥಡನ್ನು ಯಾರು ಡೆವಲಪ್ ಮಾಡಿದರು ಅಂತಂದರೆ CJ ಡಾಟ್ಸನ್. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಸೊ ನೆನ್ಪಿಟ್ಕೊಳ್ಳಿ. ಇನ್ನು 20th ಕ್ವಶನ್ ದ ಟೀಚರ್ ರೀಡ್ಸ್ ಔಟ್ ಆಫ್ ದ ಟೆಕ್ಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ಇಟ್ ವರ್ಡ್ ಫಾರ್ ವರ್ಡ್ ಇನ್ ಇಂಗ್ಲೀಷ್. ವಾಟ್ ಮೆಥಡ್ ಆರ್ ಅಪ್ರೋಚಸ್ ಡಸ್ ಶಿ ಅಡಾಪ್ಟ್ ಇನ್ ಹರ್ ಕ್ಲಾಸ್. ಟೀಚರ್ ಇಲ್ಲಿ ಪ್ರತಿಯೊಂದು ವರ್ಡ್ ಕೂಡ ಇಂಗ್ಲೀಷ್ನಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಯಾವ ಮೆಥಡನ್ನು ಯೂಸ್ ಮಾಡ್ತಾ ಇದ್ದಾರೆ? ಸೊ ಆಪ್ಷನ್ ಎ ಡೈರೆಕ್ಟ್ ಮೆಥಡ್, ಆಪ್ಷನ್ ಬಿ ಸ್ಟ್ರಕ್ಚರಲ್ ಮೆಥಡ್, ಆಪ್ಷನ್ ಸಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ ಡಿ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಡೈರೆಕ್ಟ್ ಮೆಥಡ್. ನಾವು ಡೈರೆಕ್ಟ್ ಮೆಥಡ್ನಲ್ಲಿಯೇ ಏನು ಮಾಡ್ತೀವಿ, ಟೀಚರ್ ಆದಂಥವರು ವರ್ಡ್ ಟು ವರ್ಡ್ ಎಲ್ಲ ಇಂಗ್ಲೀಷ್ನಲ್ಲಿಯೇ ಯೂಸ್ ಮಾಡ್ತಾರೆ. ಇದರಲ್ಲಿ ನಾನು ಆಡಿಯೋ ಲಿಂಗ್ವಲ್ ಮೆಥಡ್ ಬಗ್ಗೆ ಹೇಳಿಲ್ಲ, ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಆಡಿಯೋ ಲಿಂಗ್ವಲ್ ಮೆಥಡ್ಗೆ ಆರ್ಮಿ ಮೆಥಡ್ ಅಂತ ಕರೀತಾರೆ. ಇದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಸೌಂಡ್ ಆ್ಯಂಡ್ ಸೆಂಟೆನ್ಸ್ ಪ್ಯಾಟರ್ನ್, ಮತ್ತು ಇದರಲ್ಲಿ ಮೆಮೊರೈಸೇಷನ್ ಆ್ಯಂಡ್ ರಿಪಿಟೇಷನ್ ಮಾಡ್ತಾರೆ. ಟೀಚರ್ ಏನು ಹೇಳ್ತಾರೆ ಮಕ್ಕಳು ಕೂಡ ಅದನ್ನೇ ಡ್ರಿಲ್ ಮಾಡ್ತಾ, ಅದನ್ನೇ ಪ್ರೊನೌನ್ಸಿಯೇಷನ್ ಮಾಡ್ತಾ
ಹೋಗಬೇಕು. ಇದು ಕೂಡ ಒಂದು ಕಡೆ ಕೂಡ ಇದು ಡೈರೆಕ್ಟ್ ಮೆಥಡ್ ಆಗುತ್ತೆ. ಮತ್ತು ಬೈಲಿಂಗ್ವಲ್ ಮೆಥಡ್ ಬಗ್ಗೆ ತಿಳ್ಕೊಬೇಕಂತಂದರೆ ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಆ್ಯಂಡ್ ಸಮ್ ಟೈಮ್ ಇನ್ ಆರ್ಡರ್ ಟು ಲೆಟ್ ದ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ಮದರ್ ಟಂಗ್ ಈಸ್ ಯೂಸ್ಡ್. ಮಕ್ಕಳಿಗೆ ಯಾವಾಗಾದರೂ ಅರ್ಥ ಆಗಲಿಲ್ಲ ಅಂದರೆ ಮಧ್ಯೆ ಟೀಚರ್ ಆದಂಥವರು ಮದರ್ ಟಂಗನ್ನು ಯೂಸ್ ಮಾಡ್ಬೋದು. ಆದರೆ ಮಕ್ಕಳು ಯೂಸ್ ಮಾಡೋ ಹಾಗಿಲ್ಲ. ಚೈಲ್ಡ್ ಡಸ್ ನಾಟ್ ಯೂಸ್ ಮದರ್ ಟಂಗ್, ಓನ್ಲಿ ಟೀಚರ್ ಕ್ಯಾನ್ ಯೂಸ್ ಮದರ್ ಟಂಗ್ ಇಫ್ ರಿಕ್ವೈರ್ಡ್. ಯಾವಾಗ ರಿಕ್ವೈರ್ ಆಗುತ್ತೋ ಆವಾಗಷ್ಟೇ ಟೀಚರ್ ಮದರ್ ಟಂಗನ್ನ ಯೂಸ್ ಮಾಡಬೇಕು. ಆದರೆ ಮಕ್ಕಳು ಯೂಸ್ ಮಾಡೋ ಹಾಗಿಲ್ಲ ಬೈಲಿಂಗ್ವಲ್ ಮೆಥಡಲ್ಲಿ. ಸೊ ನೆನ್ಪಿಟ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ. ಹೀಗೆ ಇನ್ನೂ ಒಳ್ಳೆಯ ಕ್ಲಾಸ್ಗಳನ್ನು ನಾನು ತರ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು.